10 ದಿನಕ್ಕೆ 6 ಕೋಟಿ ಖರ್ಚು ಮಾಡಿ ಈ ವಿಧಾನಸಭಾ ಅಧಿವೇಶನ ಯಾಕೆ ನಡೆಸ್ತೀವಿ ಅಂತಂದರೆ ಜನರ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆ ಆಗಬೇಕು. ನೋಡಿ, ಮನೆ ಬಿದ್ದಿದೆ, ಏನು ಮಾಡೋಣ ಅವರಿಗೆ? ಮನೆ ಬಿದ್ದವರಿಗೆ ದುಡ್ಡು ಕಟ್ಕೊಡೋಕ್ಕೆ 5 ಲಕ್ಷ ಕೊಡೋಣ, ಹೆಂಗೆ ಬಿಡುಗಡೆ ಮಾಡೋಣ, ದುಡ್ಡಿಲ್ಲ ಅಂದರೆ ಎಲ್ಲಿಂದ ಮಾಡೋಣ, ಹಿಂಗೆಲ್ಲ ಚರ್ಚೆ ಆಗಬೇಕು. ಆಮೇಲೆ ಶಾಸನ, ಹೊಸ ಶಾಸನ ಬರೀಬೇಕು, ಒಂದು ಹೊಸ ಕಾನೂನು ಮಾಡೋಣ. ತುಂಬ ಹುಡುಗರು ಏನೋ ಈಗ ನೋಡಿ, ಈ ಕನ್ನಡಿಗರಿಗೆ ಆದ್ಯತೆ ಅಂತ ಹೇಳುವಾಗ ಏನು ಮಾಡೋದು? ಎಲ್ಲ ಹುಡುಗರೆಲ್ಲ ಇಲ್ಲಿ ಸ್ಕಿಲ್ಡ್ ಸಿಗ್ತಾ ಇಲ್ಲ, ಮಾತ್ರ CO ಆಗಬೇಕು. ಹಾಗಿದ್ರೆ ಅವರಿಗೆ ಕೌಶಲ್ಯ ತರಬೇತಿಗೆ ಏನಾದರೂ ಒಂದು ಕಾಲೇಜ್ ಮಾಡೋಣ, ಹಿಂಗೆಲ್ಲ ಚರ್ಚೆ ಆಗಬೇಕು. ಅದು ಬಿಟ್ಟು ಏನ್ರಿ ಒಂದು ಗಂಭೀರ ಚರ್ಚೆಗಳೇ ಇಲ್ಲ, ಮಣ್ಣು ಪಾಲು ಮಾಡ್ತಾ ಇದ್ದಾರೆ. ನೋಡಿ ಇವತ್ತೇನಾಯಿತು ಅಂತೇಳಿ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಮಾಡಿಕೊಡಬೇಕು ಸಭಾಧ್ಯಕ್ಷರೇ. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಏನು ಬೇಕಿಲ್ಲ ಇವರಿಗೆ. ನೋ ಕಾಮೆಂಟ್ಸ್. ಹೌದು, ನಮ್ಮ ಸರ್ಕಾರದಲ್ಲಿ ಹಗರಣ ಆಗಿದೆ. ಇವ್ರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚ್ಗೆ ವಿಸ್ತೃತವಾದ ಚರ್ಚೆ ಮಾಡೋಣ. ಮಳೆಗಾಲ ಮತ್ತು ಅಧಿವೇಶನ ಬಗ್ಗೆ ಮಾತಾಡಿ. ತಪ್ಪು ಮಾಡಿದಾರೋ, ಯಾರು ತಪ್ಪು ಮಾಡಿದಾರೋ ಅವರಾದ್ರೂ ಶಿಕ್ಷೆ ಅನುಭವಿಸ್ಲಿ. ರಾಜ್ಯ ಬಿಜೆಪಿಯ ಪಾಪದ ಕೊಡ ತುಂಬಿದೆ. ಬರೀ ಭ್ರಷ್ಟಾಚಾರ ಅಂತಾರಲ್ಲ, ಇವ್ರ ಪಾಪದ ಕೊಡ ಇಲ್ಲೈತೆ. ಇವ್ರ ಪಾಪದ ಕೊಡ ನೋಡಿ, 220 ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ, ಯಡಿಯೂರಪ್ಪ ಸರ್ಕಾರದಲ್ಲಿ 220 ಕೋಟಿ ತಿಂದರೆ. ಶಿವಲಿಂಗೇಗೌಡರಿಗೆ ಕೇವಲ ಚಿಪ್ಪು ಕೊಟ್ಟಿದ್ದಾರೆ. ರಾಜಕಾರಣ ಮಾಡ್ತಾ ಇದ್ರಲ್ಲ, ನಿಮಗೆ ಘನತೆ ತರುತ್ತಾ, ನಿಮಗೆ ಗೌರವ ತರುತ್ತಾ, ನಿಮಗೆ ಮಾನ ಇದೆಯಾ? ನಿಮಗೆ ಯಾಕ್ರಿ ಮಾಡ್ತೀರಿ? ಬಂದ್ ರಾಜಕಾರಣ ಮಾಡ್ರಿ, ಒಳ್ಳೆ ರಾಜಕಾರಣ ಮಾಡ್ರಿ, ಚರ್ಚೆ ಮಾಡ್ರಿ, ಬನ್ರಿ ಎಲ್ಲ 7 ಗಂಟೆ ಚರ್ಚೆ ಮಾಡಿ ನೋಡ್ರಿ. ಬಿಜೆಪಿ ಅವರೇ, ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ರಾಜ್ಯದಲ್ಲಿ ಪ್ರವಾಹ ಇದೆ, ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಬಂಡಲ್ ಪ್ರದೀಪ್ ಈಶ್ವರ್ ಬಂಡಲ್. ಸಾಕಷ್ಟು ಮಳೆಯಾಗಿ ಸಾರ್ವಜನಿಕರಿಗೆ ಬಂಡಲ್ ಸಿದ್ದು ಸ್ಟೈಲ್ ಅಲ್ಲಿ ನಾರಾಯಣ ಸ್ವಾಮಿ ಹೊಡೆದ್ರು ಡೈಲಾಗ್. JDS ಜಾತ್ಯತೀತ ಅಂತ ಹೇಳೋದು ಅಲ್ಲ. ಈಗ ಬಲೆಗಳ ಬಗ್ಗೆ ಮಾತಾಡಿ. ಮರ್ಯಾದೆ ಇಲ್ಲ, ಅಧಿಕಾರಕ್ಕೋಸ್ಕರ ಬಾಯಿ ನಿಮಗೆ ಮರ್ಯಾದೆ ಏನಿಲ್ಲ ಮೂಡುಗೆರೆಗೆ ಏನಿಲ್ಲ. ಏನಿಲ್ಲ ಅಂದ್ರೆ ಮೂಡಿಗೆರೆಗೆ ಅನುದಾನ ಇಲ್ಲ ಅಂತ ಸನ್ಮಾನ್ಯ ವಿಪಕ್ಷ ನಾಯಕರೇ, ನಿಮಗೆ ಆತ್ಮಸಾಕ್ಷಿ ಇದೆಯಾ? ಚರ್ಚೆ ಮಾಡಿ. ಈಗ ಏಕಾಏಕಿ ನೀವು ಮಾತಾಡಿ, ನೀವು ಜನರ ಬಗ್ಗೆ ಮಾತಾಡಿ, ಇವರ ಬಗ್ಗೆ ಮಾತಾಡಬೇಡಿ. ನೀವು ಮಾತಾಡಿ. ಬಿಜೆಪಿ ಅವರಿಗೆ ಬೆಂಬಲ ಕೊಟ್ಟರಂತೆ ಕೈ ಶಾಸಕರು. ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ, ಲೂಟಿ ಆಗಿದೆ, ನಮ್ಮದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ವೆಲ್ಕಮ್ ಮಾಡ್ತೀವಿ. ಕೂಗಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಅವರು ಹೇಳಿದ್ದು ಯಾರು ಊಹಿಸದ ಆರೋಪ ಮಾಡಿದೆ ಇಡಿ ಒಂದು ಕಡೆ ಹೇಳುತ್ತೆ, ಅದನ್ನು ಇವರು ಪ್ರಸ್ತಾಪ ಮಾಡಿದ್ದು. ST ನಿಗಮದ ಹಣ ಕಾಂಗ್ರೆಸ್ ಪರ ಕೆಲಸಕ್ಕೆ ಬಳಕೆಯಾಗಿದೆ. ಅದು ಬಳ್ಳಾರಿಗೋ ಅಥವಾ ತೆಲಂಗಾಣಕ್ಕೋ ಅಥವಾ ಉತ್ತರ ಭಾರತದ ರಾಜ್ಯಗಳಿಗೋ ಅಥವಾ ಕರ್ನಾಟಕದಲ್ಲೇ ಕೆಲವು ಭಾಗಗಳಿಗೋ ಗೊತ್ತಿಲ್ಲ. ವಾಲ್ಮೀಕಿ ನಿಗಮದ ಹಣ ಬಾರ್ಗೆ ಹೋಗಿದ್ದು ಗೊತ್ತು.
ಆದರೆ ನಿಗಮದ ಹಣ ಗ್ಯಾರಂಟಿ ಕಾರ್ಡ್ಗೂ ಬಳಕೆ ಆಗಿದೆ. ಗ್ಯಾರಂಟಿ ಕಾರ್ಡ್ ಅಂದರೆ ಗ್ಯಾರಂಟಿಗಲ್ಲ, ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರಲ್ಲ ಚುನಾವಣೆಗೆ ಮೊದಲು, ಹಿಂಗೆ ಮಾಡ್ತೀವಿ ಹಿಂಗೆ, ಅದಕ್ಕೆ ಕಂಪನಿಯೊಂದು ಗ್ಯಾರಂಟಿ ಕಾರ್ಡ್ ಪ್ರಿಂಟ್ ಮಾಡಿತ್ತು. ಅಕ್ರಮದ ಹಣದ ದುಡ್ಡು ದೊಡ್ಡ ಪಾಲು ಈ ಕಂಪನಿಗೆ ಹೋಗಿದೆ. ಆದರೆ ಎಷ್ಟು ಮೊತ್ತ ಹೋಗಿದೆ ಎಂಬುದು ಗೊತ್ತಾಗಬೇಕು ಅಂತೇಳಿ ಇಡಿ ಹೇಳ್ತಾ ಇದೆ. ಅದೇ ಕಾರಣಕ್ಕೆ ನಾಗೇಂದ್ರ ಕಸ್ಟಡಿಗೆ ಇಡಿ ಪಡ್ಕೊಂಡಿದೆ. ಸ್ಫೋಟಕ ಆರೋಪಗಳನ್ನು ಮಾಡಿದ ಆರ್ ಅಶೋಕ್, ಅದನ್ನು ಇಟ್ಕೊಂಡು ಅಶೋಕ್ ಆರೋಪ ಮಾಡಿದರು. ಲೋಕಸಭಾ ಚುನಾವಣೆ ವೇಳೆ ಗ್ಯಾರಂಟಿ ಕಾರ್ಡ್ ಬಳಕೆಯಾಗಿತ್ತು. ಲೋಕಸಭಾ ಚುನಾವಣೆ ವೇಳೆ, ಇದು ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ವೇಳೆ ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡ್ ಹಂಚಿದ್ದ ಕಾಂಗ್ರೆಸ್ ಈ ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಚುನಾವಣೆಗೆ ಹೋಗಿದೆ, ಎಣ್ಣೆಗೆ ಹೋಗಿದೆ, ಅದಾದ ನಂತರ ಕಾರ್ಡ್ ಬಳಕೆಗೆ ಆಗಿದೆ. 3 ಆರೋಪಗಳು ಕಾಡ್ತಾ ಇದೆ. ಈಗ ಆರೋಪ ಎಲ್ಲಿ ಬಂದು ನಿಂತಿದೆ ಅಂತಂದರೆ, ಆ ದುಡ್ಡು ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿ ಎನ್ಕ್ಯಾಶ್ ಆಗಿ ಎಲೆಕ್ಷನ್ ಖರ್ಚಿಗೆ, ಎಣ್ಣೆ ಖರ್ಚಿಗೆ ಲಾಗಿದೆ ಅಂತ. ಆಮೇಲೆ ಸತ್ಯನಾರಾಯಣ ವರ್ಮ ಅಂತ ಒಬ್ಬ ಇದ್ದ, ಅವ ಈ ದುಡ್ಡು ಅವನು ಕಿಸೆಗೆ ಹಾಕೊಂಡು ಹೋಗ್ಬಿಟ್ಟಿದ್ದಾನೆ. ಅವನು ಮೋಸ ಮಾಡಿದ್ದಾನೆ ಮಿಡ್ಲಲ್ಲಿ. ಕಂಡೋರ ಮದುವೆಯಲ್ಲಿ ಉಂಡೋರ ಜಾಣ ಅವನು. ಓಕೆ, ಈ ನಡುವೆ ಅಶೋಕ್ ಒಂದು ಬಾಂಬ್ ಹಾಕಿದ್ದಾರೆ. ಈ ಕಾಂಗ್ರೆಸ್ ಪಾರ್ಟಿ ಫ್ರೀ ಗ್ಯಾರಂಟಿ ಅಂತ ಒಂದು ಕಾರ್ಡ್ ಕೊಟ್ಟಿತ್ತು ನೋಡಿ, ಫ್ರೀ ಗ್ಯಾರಂಟಿ ಇದು ಕೊಡ್ತೀವಿ ಅಂತ ಕಾರ್ಡ್ ಕೊಟ್ಟಿತ್ತು. ಎಲ್ಲ ಮನೆಗಳಿಗೂ ಹಂಚಿತ್ತು, ಕಾರ್ಡ್ ಹಂಚಿತ್ತು. ಆ ಕಾರ್ಡ್ ಪ್ರಿಂಟ್ ಮಾಡೋದಕ್ಕೂ ಈ ದುಡ್ಡು ಬಳಕೆ ಆಗಿದೆ ಅಂತೇಳಿ ಆರ್ ಅಶೋಕ್ ಒಂದು ಆರೋಪ ಮಾಡಿದ್ದಾರೆ. ಇದು ಹೊಸ ಬಾಂಬ್, ಇದು ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಸರ್ಕಾರದ ಪ್ರಾಯೋಜಿತ ಒಂದು ರೀತಿಯಾದಂಥ ಕೊಲೆ ಅಂತ ಅನಿಸುತ್ತೆ. ಸಾವನ್ನಪ್ಪಿದ್ದಾನೆ. 187 ಕೋಟಿ ಹಣವನ್ನು ಈ ಸರ್ಕಾರದ ಒಬ್ಬ ಮಂತ್ರಿ, ಒಬ್ಬ MLA, ನಾವು ಇದನ್ನು ಪ್ರಸ್ತಾವವನ್ನು ನಾವು ಮಾಡಿದ್ರಿ, ನಿಲುವಳಿ ಸೂಚನೆ ಮಾಡಿದಿರಿ, ನಾವು ಪ್ರಸ್ತಾವ ಮಾಡಿದಿರಿ. ನಾವೇನು ಕೇಳಿದ್ದು, ಈ ಲೂಟಿ ಆಗಿದೆಯಲ್ಲ ವಾಪಸ್ ಯಾವಾಗ ತರ್ತೀರಾ, ಎಲ್ಲೆಲ್ಲಿಗೆ ಹೋಗಿದೆ ಈ ಲೂಟಿ ಆಗಿರೋಣ? ಅದು ರಾಂಗ್ ಬೈಟ್ ಪ್ಲೇ ಆಯಿತು. ಅವ್ರೇನು ಹೇಳಿದ್ರು ಹೇಳ್ತೀನಿ ಬನ್ನಿ. ಸರ್ಕಾರ ದುಡ್ಡು, ಕಾಂಗ್ರೆಸ್ ದುಡ್ಡು. CM ಹೇಳಿದರು ಹಗರಣ ನಡೆದಿರುವುದು ರಾಷ್ಟ್ರೀಕೃತ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಆದ್ದರಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ನೀಡಬೇಕಲ್ವಾ? ಅಂದರೆ ಬ್ಯಾಂಕು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುತ್ತೆ, ರಾಜ್ಯ ಸರ್ಕಾರಕ್ಕೆ ಬರಲ್ಲ. ಅದು ಒಂದು ಬಾಂಬ್ ಹಾಕ್ಬಿಟ್ರು. ಏನು ಹೇಳಿದರು ಸಿದ್ದರಾಮಯ್ಯ? ಕೆಲಸ ವಿರೋಧ ಪಕ್ಷದವರಿಗೆ ನಾನು ಕೇಳ ಬಯಸುವುದೇನೆಂದರೆ, ಯೂನಿಯನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕು, ಯೂನಿಯನ್ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕು ಹೌದಾದರೆ ಕೇಂದ್ರದ ಯಾವ ಇಲಾಖೆ ಕೆಳಗೆ ಬರುತ್ತಾರೆ? ಹಣಕಾಸು ಇಲಾಖೆ ಕೆಳಗೆ ತಾನೇ. ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಈ ಹಗರಣದ ಜವಾಬ್ದಾರಿಯನ್ನು ಹೊರುತ್ತಾರೆಯೇ? ಬಟ್ ಸಿದ್ದರಾಮಯ್ಯನವರು ಯಾವುದೇ ವಿಚಾರ ಪ್ರೆಸೆಂಟ್ ಮಾಡೋದಿದೆಯಲ್ಲ ಭಾಳ ಅತ್ಯದ್ಭುತವಾಗಿ ಮಾಡ್ತಾರೆ.